ಕಾಲ ಹಂಗ ಬರಕತ್ತೈತಿ. ಹೌದು, ಕಾಲ ಹಂಗ ಬಂದ್ರು ಮತ್ ನಾವು ಬದುಕುದೇ ಹಂಗ. ನಿನ್ನ ನಂಬಿದವರು ಕಾಲ ಬೇಕಾದಂಗ ಬರ್ಲಿ, ಸಲುವ ಒಬ್ಬ ಅದನ್ನಲ್ಲ, ಆ ಭರೋಸಿನ ಮ್ಯಾಗ ನಾವು ಬದುಕಿವಿ. ಕಂಡ್ಲ ಮಾಡ್ಲನ ಕಾಂಡ್ಲ ಮಾಡ್ಲಾದ್ರು ಕಾಯವ ನೀನ, ಸಲವನು ನೀನ. ನಮ್ಮ ಮುಂದೆ ಹೇಳಿದ್ರೆ ನಾವೇನು ಮಾಡೋದು? ಇವ ಇಲ್ದಾಗ ಆಳ್ಕೊಳ್ಳೇನ ಹ್ಯಾಂಗ್ ಮಾಡಬೇಕಪ್ಪ? ಈಗ ಅದನ್ನ ತರ್ಬೇಕಂತ ಹೇಳ್ಕೊಂತೀವಪ್ಪ. ಈಗ ಅವ ಇಲ್ದ ಕೆಲಸನೇ ಇಲ್ಲ. ಅವಶ್ಯ ಅವ ಇದ್ದಾಗನ ಎಲ್ಲ ಅವನಿಂದ ಆಟ ಎಲ್ಲ. ನೋಡ್ಬಿಡ್ರಿಯ, ಮೂಡಲ ದೇಶಕ್ಕೆ ಕೊಡವಲ ದೇಶಕ್ಕೆ ಬರ ಮಾತ್ರ ಬೀಳತೈತಿ, ಬರ್ಕೊಂಡ್ ಬಿಡ್ರಿ. ಈಗ ಹೌದು, ಬರ ಬೀಳುತ್ತದ, ಬರ್ಕೊಂಡು ಏನ್ ಮಾಡೋಣ? ಬದುಕೋದು ಹಂಗ, ಬದುಕ್ಸಾಕ ಒಂದ್ ದಾರಿ ಬೇಕ. ಬದುಕು ದಾರಿನೂ ಸಿಗ್ತತಿ, ಮತ್ತ ಅದನ್ನು ಕಾಲ ಮಾತ್ರ ಸುಮಾರು ಬರ್ತ್ರಪ್ಪ ಅಂತೇಳಿ ಕಾಯವದಾನ ಅಂತ ನಾವು ಗೊತ್ತೈತಿ. ಕಾಯವದಾನ ಅನ್ನೋದು ನಮ್ಗೆ ಗೊತ್ತೈತಿ. ಎಲ್ಲಾ ಪೀಕು ಕಡ್ಲು ಮಾಡ್ಲ, ಎಲ್ಲಾ ಮಳಿನೂ ಕಡ್ಲು ಮಾಡ್ಲ, ಕುರ್ಚೇನು ಕಾಡ್ಲು ಮಾಡ್ಲನ. ಅದನ್ನ ಕೇಳಕ್ ಬಹಳ ಮಂದಿ ಬಂದಾರ. ನಮಗ್ ಮಳಿ ಕೊಟ್ಟು ಸಂಪಿಡ್ರಿ, ಕುರ್ಚಿ ತಗೊಂಡ್ ನಾವೇನ್ ಮಾಡುದು? ಎಲ್ಲಾರು ಮಳಿ ಹಪ್ಲಿಂದ ಹೊಟ್ಟೆ ತುಂಬುದು ಎಲ್ಲರಿಗೂ. ಮಳಿಯಪ್ಪ ಬೇಕು ಮೊದಲು ಅದನ್ನ ಬದುಕಿಸ್ರಿ. ನೀವು ಯಾವರಾಗ್ಲಿ, ಯಾವುದೇ ಭಕ್ತರಾಗ್ಲಿ, ನನ್ನೂರವರಾಗ್ಲಿ, ಯಾರೇ ಆಗ್ಲಿ, ಪ್ರಸಾದ ಕಾಯ್ಕೊಂಡು ತಿರ್ಬೇಕು. ಇನ್ನು ಮ್ಯಾಗಿದ್ದು ವರ್ಷಕ್ಕೆ ಪ್ರಸಾದ ಕಾಯ್ಕೊರಿ, ಇಲ್ಲ ತನ್ನ ಸುಗ್ಗಿಗೆ ಹೋಗ ಕಾಲ ಬರ್ತೈತಿ. ಇನ್ನು ಮ್ಯಾಗೆ ಏನ್ ಕಾಪಾಡೋದಿ ಕಾಪಾಡಬೇಕು. ನೋಡ್ಬಿಡ್ರಿ, ಬರಲ್ ಇಟ್ಕೊಂಡು ಬಿಡ್ರಿ. ಯಾಕಂದ್ರೆ ಇನ್ನು ಕಾಲ ಬಹಳ ಸುಮಾರು ಬರ್ತಾವ್ರಿಪ್ಪ. ಇದು ಒಂದು ವರ್ಷ ಸುಖ ದುಃಖ ಯಾರು ನಡೀತದೆ. ಮುಂದಿನ ವರ್ಷಕ್ಕೆ ಇದಕ್ಕಿಂತ ಕಠಿಣ ಕಾಲನ ಬರ್ತಂತ ತಿಳ್ಕೊರಿ. ನಾವ್ ಮುಂದೆ ಹೇಳಿದ್ರೆ ನಾವ್ ಏನ್ ಮಾಡವ್ರು? ಕಠಿಣನು ಆಟ, ನಮ್ಗ ಸರಳನು ಆಟ. ಹೆಂಗಿದ್ರು ಬದುಕಬೇಕ. ನಮ್ಮ ಮುಂದೆ ಹೇಳಿದ್ರೆ ನಾವೇನ್ ಮಾಡವ್ರು? ಅದಕ್ಕೆಲ್ಲ ಹೊಣೆಗಾರ ನೀನು. ಪ್ರಾಣಿಗಳು ಬಹಳ ಸಾಯ್ತವ್ರಿಪ್ಪ, ಪ್ರಾಣಿಗಳು ಮಾತ್ರ ಬಹಳ ಸಾಯ್ತವ. ಏನ್ ಇವು ಸಾವುದು ನೋವು ಇವನ್ನೇ ನೋಡ್ಬೇಡ್ರಿ. ಎಷ್ಟು ವರ್ಷ ತನ ಸುಖನ ಹೇಳಿನಿ, ಯಾವಾಗ ಏನ್ ಎಡ ಹೇಳಿನಿ. ಹೌದು, ಈಗ ತಂದೆ ಅಲ್ಲ, ಇನ್ಮೇಲೆ ಶುರುವಪ್ಪ 20 ವರ್ಷ ಏನ್ ಅಡ್ಡಿಲ್ಲ. ಬದುಕುದೇ ವರ್ಷಕ್ಕೆ ನೀವು ಪ್ರತಿಯೊಬ್ಬರು ಕೊಟ್ಟದ್ದು ತುತ್ತು ಪ್ರಸಾದ ಒಳಗೆ ಕಾಯ್ಕೊಂಡು ಅಂತ ಜೀವನ ಮಾಡಿಪ್ಪ. ಎಚ್ಚರಿಕೆ ಕೊಡ್ತೀನಿ. ಹೆಬ್ಬಳ್ಳಿ ಹೇಳಿದ್ರೆ ಬರೆದಿಟ್ಕೊಂಡ್ಬಿಡ್ರಿ. ವರ್ಷಕ್ಕೆ ಗೊತ್ತಾಗುತ್ತೆ. ಮೂಡಲ ದೇಶಕ್ಕೆ ಪಡವಲ ದೇಶಕ್ಕೆ ಬರ ಬಿದ್ದು ತಿಳುತ್ತನ್ನ ಹೆಬ್ಬಳ್ಳಿ ಅಂತ ಬರೆದಿಟ್ಕೊಂಡ್ಬಿಡ್ರಿ. ಆದ್ರೆ ಹುಲಿ ಹೋಗುತ್ತೆ, ಇಲ್ಲಿ ಚಲ್ಲಾಟ ಹೆಚ್ಚಾಗುತ್ತೆ.